ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ನಡೆಯಲಿರುವ 47ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ರಥಯಾತ್ರೆಗೆ ಹೊನ್ನಾವರ ತಾಲೂಕಿನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿ ಉದ್ಘಾಟನೆಗೊಂಡು ಭಾನುವಾರ ಮಧ್ಯಾಹ್ನ ಹೊನ್ನಾವರ ತಾಲೂಕನ್ನು ಪ್ರವೇಶಿಸಿದ ಕನ್ನಡ ರಥಕ್ಕೆ ತಾಲೂಕು ಆಡಳಿತದ ವತಿಯಿಂದ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿ ಪೂಜೆ ಸಲ್ಲಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ಎನ್ಆರ್ ನಾಯಕ ಕನ್ನಡ ರಥಕ್ಕೆ ಆರತಿ ಬೆಳಗಿ ಸ್ವಾಗತಿಸಿದರು. ಬಳಿಕ ಮಾತನಾಡಿದ ಅವರು, ಇಂದು ಕನ್ನಡ ಭಾಷೆಯು ಅನ್ಯ ಭಾಷೆಯ ಹಾವಳಿಯಿಂದ ನಲುಗುತ್ತಿದೆ. ಕನ್ನಡ ನಾಡಿನಲ್ಲಿ ಕನ್ನಡಕ್ಕಾಗಿ ಹೋರಾಡುವುದು ದುರಂತ ಬಂದಿದೆ. ಈ ದುರಂತದ ನಿರ್ಮಾತೃರು ನಾವೆಲ್ಲರೂ ಬೆಳಕಿನ ಕೀಲಾಳುಗಳಾಗಿ ಒಂದಾಗಿ ಕನ್ನಡವನ್ನ ಬೆಳಗಬೇಕು. ಸರ್ಕಾರವು ವಿಧಾನಸೌಧದಲ್ಲಿ ಶುದ್ಧ ಕನ್ನಡ ಮಾತನಾಡುವ ಗಂಡಸುತನವನ್ನ ರಾಜ್ಯದ ಮುಖ್ಯಮಂತ್ರಿಗಳು ತರಬೇಕು. ಆಗ ಕನ್ನಡಕ್ಕೆ ಸರ್ಕಾರವು ಪ್ರಾಶಸ್ತ್ಯ ನೀಡಿದಂತಾಗುತ್ತದೆ ಎಂದರು. ಇಲ್ಲ, ಇದಕ್ಕೆ ಕಾರಣ ಅವರ ಮಕ್ಕಳಾದಂಥ ನಾವು ನಮ್ಮಲ್ಲಿರ್ತಕ್ಕಂಥ ಅಭಿಮಾನ ಶೂನ್ಯತೆ ಗುಲಾಮಿತನವನ್ನ ಕಂಡು ಬೇಸಿಗೆಯಿಂದ ಅವರ ಮುಖ ಕೆಂಪಾಗಿ ಕಣ್ಣು ಉಜ್ವಲವಾಗಿ ಬೆಳಕಿನ ಜ್ಯೋತಿಯಾಗಿ ನನ್ನ ಮುಂದೆ ತಾಯಿಗೆ ದಯವಿಟ್ಟು ಈ ಮಾತು ಸಿದ್ದರಾಮಯ್ಯನವರ ಕಿವಿಗೇ ಹೋಗಿ ಮುಟ್ಟಬೇಕು. ನೀವು ಮೊದಲು ವಿಧಾನಸಭೆಯಲ್ಲಿ ಕನ್ನಡವನ್ನ 100ಕ್ಕೆ 100 ಆಡುವಂತ ಒಂದು ಗಡಸುತನವನ್ನ ತೋರಿದ್ರೆ ಮಾತ್ರ ಕನ್ನಡದ ಉದ್ಧಾರ ಅಮರಿಸಬೇಕು. ಅಂದರೆ ಉತ್ಕೃಷ್ಟವಾದಂತಹ ಭಾಷೆಯಲ್ಲಿ ಒಂದು ಸಣ್ಣ ಸಾಮಾನ್ಯ ಭಾಷೆ ಅಂತ ಹೇಳಿ ಅದನ್ನ ಅವರು ತಿಳ್ಕೊಂಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಆ ಭಾಷೆ ಇಡೀ ನಮ್ಮ ನಾಡನ್ನ ಬೇರೆಯವರನ್ನ ಆಳ್ಬೇಕು. ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಶ್ರೀ ಭುವನೇಶ್ವರಿ ದೇವಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಕನ್ನಡ ನಾಡಿಗೆ ಪ್ರಾಮುಖ್ಯತೆ ನೀಡಬೇಕು, ಕನ್ನಡದ ಕುರಿತು ಅಭಿಮಾನದಿಂದ ಜೀವನ ನಡೆಸೋಣ, ಕನ್ನಡ ಉಳಿಸಿ ಬೆಳೆಸೋಣ ಎಂದರು. ತಾಲೂಕಿನ ಇವತ್ತು ನಮ್ಮ ಕನ್ನಡಾಂಬೆ ಆಗಮಿಸಿದ್ದಾಳೆ. ನಮ್ಮ ಹಿರಿಯರು ಹೇಳಿದರು, ಕನ್ನಡನೇ ಮಾತಾಡಬೇಕು, ಕನ್ನಡನೇ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಎಲ್ಲರೂ ನಾವು ಕನ್ನಡಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಎಲ್ಲ ಕನ್ನಡ ಮುಂದೆ ಬರಲಿ ಅಂತ ಹೇಳ್ಕೊಂಡು ನಮ್ಮ ಅಭಿಮಾನ ಇಟ್ಕೊಂಡು ಜೀವನ ಮಾಡಬೇಕು ಅಂತ ಹೇಳ್ತಾ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ನಾಡಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ. ಉಪ ತಹಶೀಲ್ದಾರ್ ಉಷಾ ಪಾವಸ್ಕರ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್, ಸಿಡಿಪಿಒ ವನಿತಾ, ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಡಿ ಹೆಗಡೆ, ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ, ಜಿಲ್ಲಾ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್, ತಾಲೂಕು ಅಧ್ಯಕ್ಷ ಎಸ್ಎಚ್ ಗೌಡ, ತಾಲೂಕು ಗೌರವ ಕಾರ್ಯದರ್ಶಿಗಳಾದ ಎಂಎಚ್ ಮಾರುತಿ, ಗಜಾನನ ನಾಯ್ಕ್, ಕೋಶಾಧ್ಯಕ್ಷ ನಾರಾಯಣ ಹೆಗಡೆ, ನೌಕರರ ಸಂಘದ ಅಧ್ಯಕ್ಷ ಆರ್ಟಿ ನಾಯ್ಕ್, ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಸುದೀಶ್ ನಾಯ್ಕ್, ವಿವಿಧ ಸಂಘಟನೆಯ ಪ್ರಮುಖರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ತಾಲೂಕಿನಲ್ಲಿ ಸಂಚರಿಸಿದ ಕನ್ನಡ ರಥಕ್ಕೆ ಮಾರ್ಗದಲ್ಲಿ ವಿವಿಧ ಕಡೆಗಳಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರು, ಮುಖಂಡರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಿದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.